ಹಾಯ್ ನೇತ್ರ ಅವರೇ, ಇವಾಗ ಬಂದ್ರಾ? ಹಾಂ ನಿಖಿಲ್ ಅವರೇ, ಇವಾಗ ಬಂದೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ನೇತ್ರ ಅವರೇ. ಅಂದಾಗೆ ಆಲ್ರೆಡಿ ಸಾಗರ್ ಸರ್ ಬಂದಿದ್ದಾರಾ? ಹಾಂ, ನಾನು ಅಣ್ಣ ಸೇಮ್ ಟೈಮಿಗೆ ಬಂದ್ವಿ. ನಾವು ಬಂದು ಒಂದು 10 to 15 ಮಿನಿಟ್ಸ್ ಆಗಿರ್ಬೋದು ಅಷ್ಟೇ. ಓ ಹೌದಾ? ಅಯ್ಯೋ, ಸಾಗರ್ ಸರ್ ಇಲ್ಲಿ ಬೈತಾರೋ ಏನೋ ನನಗೆ. ಮೊದಲು ನಿಮ್ಮ ಕ್ಯಾಬಿನ್ಗೆ ಹೋಗಿ ಲ್ಯಾಪ್ಟಾಪ್ ಎಲ್ಲ ಆನ್ ಮಾಡಿ ಬ್ಯಾಗ್ ಇಟ್ಟು ಬರ್ರಿ, ಇಲ್ಲ ಅಂದರೆ ಅಣ್ಣ ನೋಡಿದ್ರೆ ಮತ್ತೆ ಬೈತಾರೆ ನೋಡು. ಹೌದು, ಮೊದಲು ಹೋಗಿ ಆ ಕೆಲಸ ಮಾಡಿ ಬರ್ತೀನಿ. ಟಿಫಿನ್ ನೇತ್ರ ಅವರೇ ಆಯ್ತಾ? ಹಾಂ ನಿತಿನ್ ಅವರೇ, ನಂದು ಟಿಫಿನ್ ಆಯಿತು. ನಿಮ್ಮದು? ಹಾಂ, ನಮ್ಮದು ಆಯಿತು ಟಿಫಿನ್. ಕೃತಿ ಮೇಡಮ್ ಅವರು ಬಂದಿದ್ದಾರಾ? ಇಲ್ಲ ನೇತ್ರ ಅವರೇ, ಇನ್ನೂ ಬಂದಿಲ್ಲ ಬಿಡಿ ಕೃತಿಯವರು. ಬಂದಿಲ್ವಾ ಇನ್ನು? ಕನ್ಫರ್ಮಾ? ಹಾಂ, ಕನ್ಫರ್ಮ್. ಹಾಗಾದರೆ ನಾನು ಹೇಳಿದೊಂದು ಕೆಲಸ ಮಾಡ್ತೀರಾ? ಯಾವುದೇ ಕಾರಣಕ್ಕೂ ಈ ವಿಷಯ ನಮ್ಮಿಬ್ಬರಿಗಷ್ಟೇ ಗೊತ್ತಿರಬೇಕು, ಮತ್ತು ಯಾರಿಗೂ ಗೊತ್ತಾಗಬಾರ್ದು. ಓಕೆನಾ? ಹಾಂ, ಓಕೆ ನೇತ್ರ ಅವರೇ, ಏನು ಹೇಳಿ? ಅದು ನೀವು ಈಗಲೇ ಹೋಗಿ ಇಷ್ಟು ಕೆಲಸ ಮಾಡಿಬಿಡಿ ಸಾಕು. ಮುಂದೆ ನಾನು ನೋಡ್ಕೋತೀನಿ. ನೇತ್ರ ಅವರೇ, ಸೂಪರ್ ಇದೆ ನಿಮ್ಮ ಪ್ಲ್ಯಾನ್ ಮಾತ್ರ. ನಿತಿನ್, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದೀಯಾ? ವರ್ಕ್ ಇಲ್ವಾ ನಿನ್ಗೆ ಮಾಡೋದಕ್ಕೆ? ಸಾರಿ ಅಣ್ಣ, ಆಯಿತು, ಇವಾಗ ಹೋಗ್ತೀನಿ ವರ್ಕ್ ಮಾಡೋದಕ್ಕೆ. ಇನ್ನೊಂದು ಸಲ ಏನಾದರೂ ನೀನು ಆಫೀಸ್ನಲ್ಲಿ ವರ್ಕ್ ಮಾಡಿದೆ ಈ ಥರ ಸುಮ್ಮನೆ ನಿಂತ್ಕೊಂಡು ಮಾತಾಡೋದನ್ನು ನಾನು ನೋಡಿದರೆ ಗೊತ್ತಲ್ಲ ನಾನು ಏನು ಮಾಡ್ತೀನಿ ಅಂತ. ಇಲ್ಲ ಅಣ್ಣ, ಇನ್ನೊಂದು ಸಲ ಈ ಥರ ಮಾಡೋದಿಲ್ಲ, ಸಾರಿ. ಎಲ್ಲರೂ ನಮ್ಮ ವಿಡಿಯೋಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಪ್ಲೀಸ್ ಇನ್ನೂ ಹೀಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ಗೆ, ನಮ್ಮ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಸಪೋರ್ಟು ಹೀಗೆ ಇರಲಿ. ನಮ್ಮ ಚಾನಲ್ಗೆ ಇನ್ನೂ ಜಾಸ್ತಿ ಶೇರ್ ಮಾಡಿ ಪ್ಲೀಸ್, ಇದೊಂದು ನನ್ನ ರಿಕ್ವೆಸ್ಟ್. ಇವತ್ತು ಗಂಗಾಧರ್ ಅವ್ರದ್ದು ಬರ್ಡೇ ಇದೆ. ನಾವು ವಿಶ್ ಮಾಡ್ತೀವಿ, ನೀವು ಎಲ್ಲರೂ ಕಮೆಂಟಲ್ಲಿ ವಿಶ್ ಮಾಡಿ. ನೀವು ವಿಶ್ ಮಾಡೋದ್ರಿಂದ ಅವ್ರಿಗೆ ಇನ್ನೂ ಖುಷಿ ಆಗುತ್ತೆ. ಗಂಗಾಧರ್ ಅವರೇ, ನಿಮಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಕವನ ರವಿಕುಮಾರ್ ಅವ್ರದ್ದು ಬರ್ತ್ಡೇ ಇದೆ, ಅವರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಪುಟ. ಕವನ ರವಿಕುಮಾರ್ ಹಾಗೆ ಗಂಗಾಧರ್ ಟಿ ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಎಲ್ಲರೂ ಕಮೆಂಟಲ್ಲಿ ವಿಶ್ ಮಾಡಿ, ಓಕೆನಾ? ನಮಸ್ಕಾರ. ನಿಖಿಲ್, ಹೋಗು, ಏನಿನ್ನೂ ಇಲ್ಲೇ ನಿಂತಿದೀಯಾ? ಟಿಫಿನ್ ಆಯ್ತಾ ನೇತ್ರ ಅವರೇ? ಹಾಂ ಸರ್, ನಂದಾಯಿತು. ನಿಮ್ಮದು ಟಿಫಿನ್ ಆಯಿತಾ? ಹಾಂ ನೇತ್ರ, ನಂದು ಆಯಿತು. ಹಾಯ್, ಗುಡ್ ಮಾರ್ನಿಂಗ್ ಸಾಗರ್. ಏನು ಕೃತಿ ಇಷ್ಟೊತ್ತಿಗ ಬರೋದು? ಹಾಂ, ಆಫೀಸಲ್ಲಿ ನೀನೇ ಇಷ್ಟು ಲೇಟ್ ಆದರೆ ಇನ್ನು ಎಂಪ್ಲಾಯೀಸ್ ಇನ್ನೂ ಎಷ್ಟು ಲೇಟಾಗಿ ಬರ್ತಾರೆ? ಹಾಂ, ಅಷ್ಟು ಗೊತ್ತಾಗೋದಿಲ್ವಾ ಆಫೀಸಿಗೆ ಬೇಗ ಬರಬೇಕು ಅಂತ? ನೀನು ಆಫೀಸ್ನಲ್ಲಿ ಮ್ಯಾನೇಜರು, ನಿನ್ನನ್ನು ನೋಡಿ ಎಂಪ್ಲಾಯೀಸ್ ಎಲ್ಲ ಕಲಿತಾ ಇರ್ತಾರೆ. ನೀನೇ ಈ ಥರ ಲೇಟಾಗಿ ಬಂದರೆ ಇನ್ನು ನಿನ್ನ ಎಂಪ್ಲಾಯೀಸ್ ಇನ್ನೂ ಲೇಟಾಗಿ ಬರ್ತಾರೆ. ಸ್ವಲ್ಪ ಟೈಮನ್ನು ಮೇಂಟೈನ್ ಮಾಡೋದನ್ನು ಕಲಿ. ಹಾಂ, ಎವ್ರಿ ಟೈಮ್ ಈ ಥರ ಮಾಡೋದಕ್ಕೆ ಹೋಗ್ಬೇಡ. ಈಗ ಒಂದು 3 to 4 ಡೇಸ್ ಮೇಲಾಯಿತು ನೀನು ಆಫೀಸಿಗೆ ಲೇಟಾಗಿ ಬರ್ತಾ ಇದೆಯಾ. ಇದು ನನಗೆ ಸರಿ ಅನಿಸೋದಿಲ್ಲ. ಕರೆಕ್ಟ್ ಟೈಮಿಗೆ ಆಫೀಸಲ್ಲಿ ಇರಬೇಕು, ಆಮೇಲೆ ಆಫೀಸ್ ಟೈಮ್ ಮುಗಿದ ಮೇಲೇ ಹೊರಗಡೆ ಹೋಗಬೇಕು. ಅದು ಸಾರಿ ಸಾಗರ್, ಟ್ರಾಫಿಕ್ ಫುಲ್ ಇತ್ತಲ್ಲ, ಅದಕ್ಕೋಸ್ಕರ ಬರೋದು ಸ್ವಲ್ಪ ಲೇಟ್ ಆಯಿತು. ಇವತ್ತು ಅಷ್ಟೇನು ಟ್ರಾಫಿಕ್ ಇಲ್ಲ ಆಗಿತ್ತಲ್ಲ ಮ್ಯಾಮ್, ನಾನು ಬಂದೆಲ್ಲ. ನೋಡಿ, ನಿಂದಾದರೂ ಕಾರ್ ಇದೆ, ನೇತ್ರ ಅವರು ಬಸ್ಸಿಗೆ ಬಂದಿದ್ದಾರೆ, ಅವರೇ ಎಷ್ಟು ಬೇಗ ಬಂದಿದ್ದಾರೆ. ಇನ್ನು ನೀನು ಕಾರ್ ತೊಗೊಂಡು ಅವ್ರಿಗಿಂತ ಮುಂಚೆ ಬರಬೇಕು. ಹಾಂ, ಏನಿದು ಸುಳ್ಳು ರೀಸನ್ ಹೇಳೋದು? ನನಗೆ ಇನ್ನೊಂದ್ಸಲ ಈ ಥರ ಸುಳ್ಳು ರೀಸನ್ ಹೇಳಿದ್ರೆ ಇಷ್ಟ ಆಗಲ್ಲ ಕೃತಿ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್. ಇದೇನಾದರೂ ಕಂಟಿನ್ಯೂ ಆದರೆ ಮತ್ತೆ ನಾನು ಸೀರಿಯಸ್ ಆ್ಯಕ್ಷನ್ ತೊಗೋಬೇಕಾಗುತ್ತೆ. ಹುಷಾರ್. ಸಾಗರ್ ಸಾಗರ್, ಬ್ಯಾಡ್ ಮಾರ್ನಿಂಗ್ ಕೃತಿ ಮ್ಯಾಮ್. ನೇತ್ರ, ನೀನು ಅತಿಯಾಗಿ ಮಾಡ್ತಾ ಇದೀಯಾ ನೋಡು, ಮತ್ತೆ ಇದು ಸರಿಯಾಗಿರೋದಿಲ್ಲ ನೋಡು. ಈ ಕೃತಿನ ನೀನು ಸುಮ್ಮನೆ ಅನ್ಕೊಳಕ್ಕೆ ಹೋಗ್ಬೇಡ ನೋಡು, ಮತ್ತೆ ಆಮೇಲೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಹಂಗೆ ಮಾಡಿಬಿಡ್ತೀನಿ ನಾನು. ಕೃತಿಯವರೇ, ನಿಮಗೊಂದು ಗಾದೆ ಮಾತು ಗೊತ್ತಾ? ನಿಮಗೆಲ್ಲಿ ಗೊತ್ತಿರುತ್ತೆ? ನಿಮಗೆ ಇನ್ನೊಬ್ಬರ ಲೈಫನ್ನು ಹೆಂಗೆ ಹಾಳು ಮಾಡೋದು ಅಂತ ಅನ್ನೋದು ಬಿಟ್ಟರೆ ಇಂಥದ್ದು ಗಾದೆ ಮಾತೆಲ್ಲ ಎಲ್ಲಿ ಗೊತ್ತಿರುತ್ತೆ ಅಲ್ವಾ? ಇವಾಗ ನಾನು ಹೇಳ್ತೀನಿ ಕೇಳಿ. ಬೊಗಳೋ ನಾಯಿ ಯಾವತ್ತೂ ಕಚ್ಚೋದಿಲ್ಲಂತೆ. ಹಾಗೆ ನಿಮ್ಮ ಕೈಯಲ್ಲಿ ಏನೂ ಆಗೋದಿಲ್ಲ, ಬರೀ ಮಾತಷ್ಟೇ. ಏಯ್, ಕಿರಿಚಬೇಡ ಕಣೆ, ನನಗೂ ಕಿರ್ಚೋದಕ್ಕೆ ಬರುತ್ತೆ. ನಿನಕ್ಕಿಂತ ಜೋರು ಆವಾಜಿದೆ ನಂದು. ಅಯ್ಯೋ ಪಾಪ. ಇವತ್ತು ಸಾಗರ್ ಸರ್ ಜೊತೆ ಆರಾಮಾಗಿ ಕುತ್ಕೊಂಡು ಮಾತಾಡೋಣ ಅಂತ ಬಂದಿದ್ರಲ್ಲ, ಹೇಗಿತ್ತು? ಬೆಳಗ್ಗೆನೆ ಸಾಗರ್ ಸರ್ ಕಡೆಯಿಂದ ಗಿಫ್ಟ್ ಚೆನ್ನಾಗಿತ್ತಲ್ವಾ? ಇನ್ಮೇಲೆ ಈ ಥರ ಗಿಫ್ಟು ಡೈಲಿ ಸಿಗ್ತಾ ಇರುತ್ತೆ ನಿಮಗೆ, ಓಕೆನಾ? ಇಸ್ಕೊಂಡು ನಿಮಗೆ ಸಾಕಾಗಿರ್ಬೇಕು. ಅಷ್ಟೊಂದು ಗಿಫ್ಟ್ ಕೊಡ್ತೀನಿ ನಾನು. ನೇತ್ರ, ನೀನು ಅತಿಯಾಗಿ ಮಾಡ್ತಾ ಇದೆಯಾ? ಇದು ಸರಿ ಅನಿಸೋದಿಲ್ಲ ನೋಡು. ಮತ್ತೆ ನನಗೂ ಇದು ಸರಿ ಅನಿಸೋದಿಲ್ಲ ಕೃತಿ ಮ್ಯಾಮ್. ಆದರೆ ಏನು ಮಾಡೋದು? ಜಾನ್ರಿಗೆ ಮಾತಿನ ಪೆಟ್ಟಾದರೆ ಕೋಣರಿಗೆ ಲತ್ತೆ ಪೆಟ್ಟತ್ತೆ. ಅದಕ್ಕೋಸ್ಕರ ನಾನು ಈ ಥರ ಮಾಡಲೇಬೇಕು. ಏ ನೇತ್ರ, ನೀನು ಅತಿಯಾಗಿ ಮಾತಾಡ್ತಾ ಇದೆಯಾ ನೋಡು. ಮತ್ತೆ ನಾನು ಹೋಗಿ ಈಗಲೇ ಸಾಗರ್ ಹತ್ರ ಹೇಳ್ತೀನಿ ನೋಡು. ಹೇಳ್ತೀರಾ? ಇವಾಗಲೇ ಹೇಳ್ತೀರಾ? ಇಲ್ಲೇ ಕರೆದು ಬಿಡ್ತೀನಿ ಸಾಗರ್ ಸರ್ನೇ. ಸಾಗರ್ ಸರ್ ಏನಾಯ್ತು? ಅವರೇ ಕರೆದ್ರಲ್ಲ. ಸಾಗರ್, ನೋಡಿಲಿ ನೇತ್ರ ಅತಿಯಾಗಿ ಮಾತಾಡ್ತಾ ಇದ್ದಾಳೆ. ಹೇಳ್ಬಿಡು ಅವಳಿಗೆ, ಅವಳು ಪಾಡಿಗೆ ಅವಳಿಗೆ ಇರೋದಕ್ಕೆ. ಏನ್ ನೇತ್ರ, ಏನಂದೆ ನೀನು ಕೃತಿಗೆ?
ಇಲ್ಲ ಸರ್, ನಾ ಕೃತಿ ಮೇಡಮಿಗೆ ಏನೂ ಅಂದೇ ಇಲ್ಲ. ಅದು ಆಫೀಸಿಗೆ ಬರೋ ಮುಂದೆ ಟ್ರಾಫಿಕ್ ಕಡಿಮೆ ಇತ್ತು ಅಂತ ಒಂದು ಮಾತು ನಿಮ್ಮ ಮುಂದೆ ಹೇಳಿದೆಲ್ಲ, ಅದಕ್ಕೋಸ್ಕರನೇ ನೀನು ಅದನ್ನು ಹೆಂಗೆ ಹೇಳಿದೆ ನೀನು ಸಾಗರ್ ಸರ್ ಅಂತ ನನಗೆ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ ಸರ್ ಕೃತಿ ಮೇಡಮ್ ಅವರು. ಇನ್ನೊಂದು ಸಲ ಈ ಥರ ಹೇಳೋದಿಲ್ಲ ಸರ್ ನಾನು. ತಪ್ಪಾಯಿತು ಸರ್, ಇನ್ನೊಂದು ಸಲ ಈ ಥರ ಏನೂ ಹೇಳೋದಿಲ್ಲಪ್ಪ ನಾನು. ಏನು ಕೃತಿ ನೀನು ಇಷ್ಟು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಎಂಪ್ಲಾಯೀಸ್ ಜೊತೆ ಜಗಳ ಆಡ್ತಾರ? ಇದು ನಿನಗೆ ಸರಿ ಅನ್ಸುತ್ತಾ? ಹಾಂ, ಇರಲಿ ಬಿಡಿ ಸರ್, ನನ್ನದೇ ತಪ್ಪು. ನಾನೇ ಹೇಳಬಾರ್ದಿತ್ತು ಆ ಥರ. ನನ್ನ ಸಲುವಾಗಿ ನೀವಿಬ್ಬರು ಯಾಕೆ ಜಗಳ ಆಡ್ತೀರಾ? ನೋಡು ಕೃತಿ, ನೋಡು, ನೇತ್ರ ನೋಡು, ಕಲಿ. ನೇತ್ರ ಇದುವರೆಗೂ ಯಾರಿಗಾದರೂ ನೋವು ಮಾಡಿದಾಳ? ನಿನ್ನ ಥರ ಜೋರಾಗಿ ಮಾತಾಡೋದು, ಇನ್ನೊಬ್ಬರಿಗೆ ಹರ್ಟ್ ಮಾಡೋದು, ಆ ಥರ ಎಲ್ಲ ಮಾಡಿದಾಳ? ಕೃತಿ, ನಿಂದು ಬರ್ತಾ ಬರ್ತಾ ಅತಿ ಆಯಿತು. ಎಂಪ್ಲಾಯೀಸ್ ಜೊತೆ ಚೆನ್ನಾಗಿರೋದನ್ನು ಕಲಿ. ಇನ್ನೊಂದ್ಸಲ ಈ ಥರ ಮಾಡಿದರೆ ಸರಿ ಇರೋದಿಲ್ಲ ನೋಡು ಕೃತಿ. ನೇತ್ರ ಅವರೇ, ನೀವು ಹೋಗಿ ವರ್ಕ್ ಮಾಡಿರಿ. ಸರಿ ಸರ್. ಬಾಯ್ ಕೃತಿ ಮೇಡಮ್ ಅವರೇ, ನನ್ನೊಂದು ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಕೆಲಸ ಮಾಡ್ತೀನಿ. ಓಕೆನಾ? ಸದ್ಯಕ್ಕೆ ಇಷ್ಟು ಸಾಕು ಅಂತ ಅನಿಸುತ್ತೆ. ನೇತ್ರ, ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡೋಲ್ಲ ನೀ. ಸಾಗರ್ ನೀನು ನನ್ನ ಬೈಯೋ ಹಂಗೆ ಮಾಡಿದೆಲ್ಲ ನೀನು. ಸಾಗರ್ನೇ ನಿನ್ನ ಕತ್ತೆ ಹಿಡಿದು ಈ ಆಫೀಸಿಂದ ಹೊರಗಡೆ ಹಾಕಬೇಕು. ಹಂಗೆ ಮಾಡ್ತೀನಿ, ನೋಡ್ತಾ ಇರು. ನಿತಿನ್ ಅವರೇ, ಹೇಳಿ ನೇತ್ರ. ನಾನು ಹೇಳ್ದಂಗೆ ಮಾಡಿದ್ರಾ? ಕೆಲಸ ಎಲ್ಲ ಮುಗೀತಾ? ಹಾಂ ನೇತ್ರ ಅವರೇ, ನೀವು ಹೇಳ್ದಂಗೆ ಮಾಡಿದ್ದೀನಿ. ಥ್ಯಾಂಕ್ ಯು ನಿತಿನ್ ಅವರೇ. ನೇತ್ರ ಅವರೇ. ಹಾಂ ಚರಣ್ ಸರ್, ನಾನು ಹೇಳ್ದಂಗೆ ಮಾಡಿದ್ದೀರಾ? ಹಾಂ ನೇತ್ರ ಅವರೇ, ನೀವು ಹೇಳ್ದಂಗೆ ಮಾಡಿದ್ದೀನಿ ಎಲ್ಲ. ಸರಿ, ನೀವು ಹೋಗಿ ನಿಮ್ಮ ಕ್ಯಾಬಿನ್ ಹತ್ರ ಕೂತ್ಕೊಂಡಿರ್ರಿ. ನಾ ಆಮೇಲೆ ಬಂದು ಹೇಳ್ತೀನಿ ಏನಾಯಿತು ಏನಂತ. ಸರಿನಾ? ಓಕೆ ಸರ್. ನೇತ್ರ ಅವರೇ, ಏನು ಮಾಡೋದಕ್ಕೆ ಹೊರಟಿದ್ದೀರಾ ನೀವು? ನಿತಿನ್ ಅವರೇ, ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಟೈಮ್ ಬರಲಿ, ನಾನೇ ಹೇಳ್ತೀನಿ ನಿಮಗೆಲ್ಲನೂ. ಸರಿನಾ? ಅಲ್ಲಿವರೆಗೂ ನನಗೇನು ಕೇಳೋದಕ್ಕೆ ಹೋಗಬೇಡ್ರಿ ಪ್ಲೀಸ್. ಸರಿ ನೇತ್ರ ಅವರೇ. ಮೇ ಐ ಕಮಿನ್ ಸರ್? ಎಸ್ ಕಮೀನ್. ಸಾಗರ್ ಕರೆದೇ ಇಲ್ಲ? ಕೃತಿ, ನಾನು ನಿನಗೆ ನಿನ್ನೆ ನಮ್ಮದು ಹೋಟೆಲಿಂದು ರಿಪೋರ್ಟ್ ಎಲ್ಲ ಕಳಿಸು ಅಂತ ಅಂದಿದ್ದೆ. ನೀ ಕಳಿಸೇ ಇಲ್ಲಲ್ಲ, ಯಾಕೆ? ಮೇಲ್ ಮಾಡಂತ ನಿನ್ನೆ ಈವ್ನಿಂಗೆ ಹೇಳಿದ್ದೆ ನಾನು. ಇವಾಗ ಬಂದು ನೋಡ್ತೀನಿ ಮೇಲೇ ಕಳಿಸಿಲ್ಲಲ್ಲ ನೀನು. ಸಾರಿ ಸಾಗರ್, ನಿನ್ನೆ ರಿಪೋರ್ಟ್ ಎಲ್ಲ ರೆಡಿ ಮಾಡಿದ್ದೆ, ಬಟ್ ನಿನ್ನೆ ಕಳಿಸೋದಕ್ಕಾಗಲಿಲ್ಲ. ಯಾವುದೋ ಕೆಲಸದಲ್ಲಿ ಮರೆತು ಬಿಟ್ಟೆ. ಇವಾಗ ಬಂದ ಮೇಲೆ ಕಳಿಸಿದ್ರಾಯ್ತು ಅಂತ ಅಂದ್ಕೊಂಡೆ, ಬಟ್ ನಂದು ರಿಪೋರ್ಟೇ ಡಿಲೀಟ್ ಆಗಿಬಿಟ್ಟಿದೆ. ಕಾಣಿಸ್ತಾನೆ ಇಲ್ಲ ನನಗೆ. ಏನು ಬೇರೆ ಮೇಲೆಲ್ಲ ಹಾಕಿದ್ದೀನೋ ಏನು ಒಂದು ಗೊತ್ತಾಗ್ತಾನೆ ಇಲ್ಲ ನನಗೆ. ನಂಗೆ ಒಂದು ಹಾಫ್ ಆನ್ ಅವರ್ ಟೈಮ್ ಕೊಡ್ತೀಯಾ ಪ್ಲೀಸ್? ಕೃತಿ, ಆರ್ ಯು ಜೋಕಿಂಗ್? ಸಾರಿ ಸಾಗರ್. ಕೃತಿ, ನಿನಗೆ ಸ್ವಲ್ಪನಾದರೂ ಜವಾಬ್ದಾರಿ ಇದೆನಾ? ಅದು ಎಷ್ಟು ಇಂಪಾರ್ಟೆಂಟ್ ರಿಪೋರ್ಟ್. ಇನ್ನೇನು ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ ಮತ್ತು ನಾ ಮೀಟಿಂಗಲ್ಲಿ ಏನು ರಿಪೋರ್ಟ್ ಕೊಡಲಿ? ನೀನು ಕೊಟ್ಟಿರೋ ಕೆಲಸನ ಹೀಗೆ ನಾನು ಮಾಡೋದು? ಸಾಗರ್, ನಾನು ರಿಪೋರ್ಟ್ ಎಲ್ಲ ರೆಡಿ ಮಾಡಿದ್ದೆ, ಬಟ್ ಅದು ಹೇಗೆ ಡಿಲೀಟ್ ಆಯಿತು ಏನೋ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ರಿಪೋರ್ಟ್ ರೆಡಿ ಮಾಡಿದ್ದೆ ಸಾಗರ್, ನನ್ನ ನಂಬು. ರಿಪೋರ್ಟ್ ರೆಡಿ ಆದ ತಕ್ಷಣನೇ ನನಗೆ ಮೇಲ್ ಮಾಡು ಅಂತ ಹೇಳಿದ್ದೆ ತಾನೇ ನಾನು ನಿನಗೆ. ನಿನ್ನೆ ನೈಟ್ ಕೂಡ ನೋಡಿದೆ ನಾನು. ರಿಪೋರ್ಟ್ ಬಂದೇಲಾಗಿತ್ತು. ಆಯ್ತು ಬಿಡು, ಇರಲಿ, ನಾಳೆ ಏನಾದರೂ ಮೇಲ್ ಮಾಡ್ತಾಳೆ ಏನಂತ ಆಫೀಸಿಗೆ ಬಂದು ನೋಡ್ತೀನಿ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ. ಇವಾಗ ಏನು ಮಾಡೋದು? ನೇತ್ರ, ನಿನಗೊಂದು ರಿಪೋರ್ಟ್ ರೆಡಿ ಮಾಡಂತ ಅಂದಿದ್ದೆಲ್ಲ, ಅದೇನಾಯಿತು? ಸರ್, ನಾನು ಆಲ್ರೆಡಿ ನನ್ನ ರಿಪೋರ್ಟನ್ನು ನಿಮಗೆ ಮೇಲ್ ಮಾಡಿದ್ದೀನಿ. ನೋಡು ಕೃತಿ, ನೋಡು, ನೇತ್ರಾಗೆ ಎಷ್ಟು ಡೆಡಿಕೇಶನ್ ಇದೆ. ನಾನು ಅವಳಿಗೆ ಇವತ್ತು ರಿಪೋರ್ಟ್ ಕಳಿಸು ಅಂತ ಅಂದಿದ್ದೆ. ಅವಳು ಆಲ್ರೆಡಿ ನಿನ್ನೆ ನೈಟೇ ನನಗೆ ರಿಪೋರ್ಟ್ ಕಳಿಸಿದ್ದಾಳೆ. ನೋಡಿಲ್ಲಿ, ನಿನಗೆ ನಿನ್ನೆ ರಿಪೋರ್ಟ್ ಕಳಿಸಂತಂದ್ರು ಇದುವರೆಗೂ ರಿಪೋರ್ಟ್ ಕಳಿಸಿಲ್ಲ ನೀನು. ಇಷ್ಟು ಬೇಜವಾಬ್ದಾರಿನಾ ನಿನಗೆ? ಸಾಗರ್, ಇವಳೇ ನೇತ್ರನೇ ಬೇಕಂತ ಏನೋ ಮಾಡಿದಾಳೆ, ನನಗೆ ಗೊತ್ತು. ನನ್ನ ರಿಪೋರ್ಟನ್ನು ಇವಳೇ ಏನಾದರೂ ಡಿಲೀಟ್ ಮಾಡಿರ್ಬೋದು. ಬೇಕಾದರೆ ಕೇಳು ನೀನು ಇವಳಿಗೆ. ಸರ್, ನಾನು ಡಿಲೀಟ್ ಮಾಡಿಲ್ಲ ಸರ್. ನಾನು ಯಾಕೆ ಮೇಡಮ್ ಅವರ ರಿಪೋರ್ಟನ್ನು ಡಿಲೀಟ್ ಮಾಡಲಿ? ಅಷ್ಟಕ್ಕೂ ನಾನು ಬಂದಿದ್ದೆ, ನೀವು ಬಂದು ನಂಗೆ ಮಾತಾಡ್ಸಿದ್ರಲ್ಲ, ಅವಾಗ ತಾನೇ ನಾನು ಬಂದಿದ್ದು. ಅವ್ರ ಕ್ಯಾಬಿನಿಗೆ ಕೂಡ ಹೋಗಿಲ್ಲ ನಾನು ಹೇಗೆ ಡಿಲೀಟ್ ಮಾಡ್ತೀನಿ? ಕೃತಿ, ತಪ್ಪು ಮಾಡಿರೋದು ನೀನು. ನೇತ್ರ ಮೇಲೆ ಹಾಕೋದು ಸರಿ ಇರೋದಿಲ್ಲ ಇದು. ನೀನು ಹೀಗೆ ಕೆಲಸ ಏನಾದರೂ ಸರಿ ಮಾಡಲಿಲ್ಲ ಅಂತಂದರೆ ನಾನು ಅಂಕಲ್ಗೆ ರಿಪೋರ್ಟ್ ಮಾಡಬೇಕಾಗುತ್ತೆ. ಹುಷಾರ್. ಸರ್, ಸುಮ್ಮನೆ ಕೃತಿ ಮೇಡಮ್ ಅವರಿಗೆ ಯಾಕೆ ಬೈತೀರಾ? ಅವ್ರ ರಿಪೋರ್ಟನ್ನು ನಾನು 10 ಮಿನಿಟ್ಸಲ್ಲಿ ರೆಡಿ ಮಾಡಿ ನಿಮ್ಗೆ ಕಳಿಸ್ತೀನಿ. ಪ್ಲೀಸ್ ಸರ್, ಇದೊಂದು ಸಲ ಅವಕಾಶ ಕೊಡಿ. ನೋಡು ಕೃತಿ, ನೋಡು, ನೀನು ಇಷ್ಟೆಲ್ಲ ಅವಳ ಮೇಲೆ ಅಪವಾದ ಹೊರಿಸಿದ್ರು ನಿನ್ನ ಕೆಲಸನ ಅವಳು 10 ನಿಮಿಷದಲ್ಲಿ ಮಾಡ್ತೀನಿ ಅಂತಂತಾಳೆ. ನೀನು ಅರ್ಧ ತಾಸು ತಗೊಳ್ಳೋ ಟೈಮನ್ನು ಅವಳು 10 ನಿಮಿಷದಲ್ಲಿ ಮಾಡ್ತಾಳೆ ಕೆಲಸನ. ನೋಡು, ಇದೇ ಡಿಫ್ರೆನ್ಸ್ ನಿಮ್ಮಿಬ್ಬರ ಮಧ್ಯೆ. ನೇತ್ರ, ಹೋಗು, 10 ಮಿನಿಟ್ಸಲ್ಲಿ ನನಗೆ ರಿಪೋರ್ಟ್ ಬೇಕು. ಇನ್ನೂ ಹಾಫ್ ಆನ್ ಅವರಲ್ಲಿ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ. ನೆನಪಿರಲಿ, 10 ಮಿನಿಟ್ಸಲ್ಲಿ ನೀನು ರಿಪೋರ್ಟ್ ಕಳಿಸ್ಬೇಕು. ಓಕೆನಾ? ಓಕೆ, ಶೋರ್ ಸರ್, 10 ಮಿನಿಟ್ಸಲ್ಲೇ ಕಳಿಸ್ತೀನಿ. ನೇತ್ರ, ನನ್ನನ್ನು ಭಾಳ ಎದುರಾಕೋತಾ ಇದೆಯಾ ನೀನು? ಕೃತಿ ಮೇಡಮ್ ಅವರೇ, ನಾ ಮಾಡಿಲ್ರಿ. ನಿಮ್ಮದು ಲ್ಯಾಪ್ಟಾಪಿಂದು ಅದೇನದು ಪಿನ್ ಕೊಡು, ಪಾಸ್ವರ್ಡ್ ನನಗೇನೂ ಗೊತ್ತಿಲ್ಲ. ನಾನು ಹೇಗೆ ಡಿಲೀಟ್ ಮಾಡ್ತೀನಿ ಸರ್? ನಾನು ಏನೂ ಮಾಡಿಲ್ಲ, ಹೇಳಿ ನೀವು ಕೃತಿ ಮೇಡಮ್ ಅವರಿಗೆ. ನೇತ್ರ, ನೀವು ಹೋಗು, ರಿಪೋರ್ಟ್ ಮಾಡು, ನಾ ಅವಳ ಹತ್ರ ಮಾತಾಡ್ತೀನಿ. ಓಕೆ ಸರ್, ಬಾಯ್ ಕೃತಿ ಮೇಡಮ್, ಆಲ್ ದ ಬೆಸ್ಟ್. ಸಾಗರ್, ಇದರಲ್ಲಿ ನೇತ್ರಾದೇ ಏನೋ ಕೈವಾಡ ಇದೆ. ಸಾಕು, ಬಾಯಿ ಮುಚ್ಚು ಕೃತಿ. ಯಾವಾಗಲೂ ಬರೀ ನೇತ್ರ ನನ್ನ ಮೇಲೇನೆ ಅಪವಾದ ಹೊರಿಸ್ತಾ ಇರ್ತೀಯ. ಹೋಗು, ನಿನ್ನ ಕೆಲಸ ನೋಡ್ಕೊ ಹೋಗು. ಇನ್ನೊಂದ್ಸಲ ಏನಾದರೂ ಈ ಥರ ಮಾಡಿದ್ರೆ ನಾ ಅಂಕಲ್ಗೆ ರಿಪೋರ್ಟ್ ಮಾಡಬೇಕಾಗುತ್ತೆ. ಹುಷಾರ್, ಹೋಗು. ನಿನ್ನ ಡೆಡಿಕೇಶನ್ ಏನಿದ್ರು ವರ್ಕ್ ಮೇಲೆ ಅಷ್ಟೇ ಇರಲಿ, ಬೇರೆ ಕಡೆ ಎಲ್ಲ ತೋರಿಸೋದಕ್ಕೆ ಹೋಗಬೇಡ. ಗೆಟ್ ಔಟ್.
ಪ್ರಭುರಾಜ್ ಮರಿಗೌಡ್ರ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವೆಲ್ಲರೂ ಅವರಿಗೆ ಕಮೆಂಟ್ನಲ್ಲಿ ವಿಶ್ ಮಾಡಿ, ಓಕೆನಾ?